ರಾಜ್ಯದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿರುವಂತಹ ಕೇಸೇ ಇದು ನಿಶ್ಚಿತವಾಗಿ. ಬಟ್ FIR ಇಲ್ಲಿ ತನಕ ಆಗಿಲ್ಲ ಮತ್ತು ದೂರನ್ನ ಕೊಡೋದ್ರ ಬದಲಾಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಗೃಹ ಸಚಿವರ ಹತ್ರ. ಇದೆಲ್ಲವೂ ಕೂಡ ಇನ್ನು ಹೇಗೆ ಹೋಗುತ್ತೆ, ಏನು ಈ ಕತೆ, ಹನಿ ಟ್ರ್ಯಾಪ್ ಕತೆ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಸಚಿವ ರಾಜಣ್ಣ ಅವರಿಂದ ಗೃಹ ಸಚಿವರಿಗೆ ಮನವಿ ಪತ್ರ ಸಿಕ್ಕ ಹಿನ್ನೆಲೆಯಲ್ಲಿ ಪ್ರಾಥಮಿಕ ತನಿಖೆಗೆ FIR ಬೇಕಿಲ್ವಾ? ಹಾಗಾದ್ರೆ ಇಂದು ಗೃಹ ಸಚಿವರಿಂದ DGಗೆ ತನಿಖೆಗೆ ಸೂಚನೆಯನ್ನು ಕೊಡ್ತಾರಾ? ತನಿಖೆಗೆ ಸೂಚನೆ ಕೊಡೋದೆಲ್ಲ ಕಾಟಾಚಾರಕ್ಕೆ ಆಗುತ್ತಾ ಅನ್ನೋದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ಸಾಕ್ಷ್ಯಾಧಾರಗಳು ದೊರೆತ ಬಳಿಕವಷ್ಟೇ FIR ಆಗುತ್ತಾ? ಅಲ್ಲಿವರೆಗೂ ಯಾರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾರನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸೋದಕ್ಕೂ ಸಾಧ್ಯ ಇಲ್ಲ. ಬಿಡಿ, FIR ಆಗದ ಹೊರತು SIT ರಚನೆ ಕೂಡ ಸಾಧ್ಯ ಇಲ್ಲ. ಎಲ್ಲವೂ ಇಲ್ಲ ಅನ್ನೋ ಡೆಡ್ ಎಂಡ್ಗೆ ಹೋಗಿ ನಿಂತ್ಕೊಳ್ತಾ ಇದೆ. ಅದಕ್ಕೆ ನಾವು ಹೇಳ್ತಾ ಇದ್ದು ಇತಿಶ್ರೀ ಹಾಡುವಂತಹ ಪ್ರಯತ್ನ ಎಲ್ಲ ಕಡೆಯಿಂದಲೂ ಕೂಡ ಆಗ್ತಾ ಇದೆ. ಮತ್ತೆ ಫಸ್ಟ್ ಕೇಸ್ ಅನ್ಸುತ್ತೆ ಇದು ರಾಜ್ಯದಲ್ಲಿ. ಒಬ್ಬ ಗೃಹ ಸಚಿವರಿಗೆ ಹೋಗ್ಬಿಟ್ಟು ಒಂದು ಮನವಿ ಪತ್ರವನ್ನ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಕೇಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರೋದು ನಾನಂತೂ ಇಲ್ಲಿ ತನಕ ಕೇಳೇ ಇಲ್ಲ. ಬರಲ್ಲ. ಆಕ್ಚುಲಿ ಇನ್ನೂ ಒಂದು ವಿಚಾರ ಇದೆ, ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ರಾಜಣ್ಣ ಅವರು, ಸ್ಪೀಕರ್ ಅವರ ಆಕ್ಷನ್ ಏನು ಅಂತಲೂ ಬರುತ್ತೆ. ಅದು ಸ್ಪೀಕರ್ ಅವರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಸ್ಪೀಕರ್ ಏನು ಕ್ರಮ ತಗೊಂಡ್ರು ಇಲ್ಲಿ ತನಕ, ಅವರ ಮೌನ ಯಾಕೆ ಈ ವಿಚಾರದಲ್ಲಿ? ಸದನದಲ್ಲಿ ಮಾತನಾಡಿದಾಗ ಸದನದ ಸ್ಪೀಕರ್ ಆಗಿ ಅವ್ರು ಏನು ಕ್ರಮ ತಗೊಂಡಿಲ್ಲ, ಯಾಕೆ ಅವ್ರು ದೂರು ಕೊಟ್ಟಿಲ್ಲ? ಅವರೇ ಕೊಡ್ಬೋದಾಗಿತ್ತು ನೇರವಾಗಿ ಪೊಲೀಸರ ಕಂಪ್ಲೇಂಟು, ಅವರು ಕೂಡ ಕೊಟ್ಟಿಲ್ಲ. ಸೊ ಎಲ್ಲ ಕಡೆಯಲ್ಲೂ ಕೂಡ ಕಾನೂನು ರೀತಿ ಯಾರೂ ನಡ್ಕೊಂಡಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸೊ ಇನ್ನು ಈ ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲಾಗುತ್ತಾ? ಯಾರು ಕೊಡೋರು, ಯಾರು ಆರೋಪ ಮಾಡಿದ್ರು ದೂರು ಕೊಡಬೇಕಾಗಿತ್ತು, ಅವ್ರಿನ್ನೂ ಕೂಡ ಕೊಟ್ಟಿಲ್ಲ. ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೇ ಕೇಸ್ ದಾಖಲಿಸ್ತಾರಾ ರಾಜಣ್ಣ ಅಂದರೆ ಹೌದು. ಯಾಕೆಂದರೆ ಇವರು ಆರೋಪ ಮಾಡಿದ್ದು ಅದೇ ಸೆಷನ್ನಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ, ಅಲ್ಲೇ ಕೊಡಬೇಕಾಗುತ್ತೆ. ಸೊ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ರಾಜಣ್ಣ ದೂರು ದಾಖಲಿಸಿದೆ. ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ತನಿಖೆ ಆಗುತ್ತಂತೆ. ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ತನಿಖೆಗೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ತನಿಖೆಯ ರೂಪುರೇಷೆಗಳ ಬಗ್ಗೆ ನಡೀತಾ ಇದೆ ಚರ್ಚೆ. ಇವತ್ತು ಸಂಜೆ ಒಳಗೆ ಅಧಿಕೃತ ಆದೇಶ ಸಾಧ್ಯತೆ. ಬಟ್ ಪ್ರೊವೈಡೆಡ್ ಅಗೈನ್ ರಾಜಣ್ಣ ದೂರು ಕೊಟ್ರೆ ಮಾತ್ರ ಎವಿಡೆನ್ಸ್ ಕೊಡಬೇಕು, ದೂರು ಕೊಡಬೇಕು, ಯಾವುದು ಆಗ್ತಾ ಇಲ್ಲ ಇಲ್ಲಿ. ಹಂಗೆ ಮಾಡೋ ಹಂಗಿದ್ದಿದ್ರೆ ರಾಜಣ್ಣ ಅವರು ನಿನ್ನೆ ಹುಡುಕಾಡ್ಕೊಂಡು ಹೋಗಿ ಪರಮೇಶ್ವರ್ ಅವರಿಗೆ ಮನವಿ ಪತ್ರ ಕೊಡೋ ಅವಶ್ಯಕತೆನೇ ಇರಲಿಲ್ಲ. ಅಲ್ಲ, ಈಗ ಮನೇಲಿ ನಮ್ಮಲ್ಲಿ ಕಳ್ಳತನ ಆದ್ರೆ ನಾವು ಗೃಹ ಸಚಿವರಿಗೆ ಗೃಹ ಸಚಿವರು ಕೊಡೋ ಔಚಿತ್ಯ ಏನು? ವೈ? ಅದು ಮನವಿ ಪತ್ರ. ಮನವಿ ಬೇರೆ, ದೂರು ಬೇರೆ. ಮನವಿ ಎಲ್ಲ ಯೂಶಲಿ ಅನುದಾನಕ್ಕೆ ಅಂತ ಹೇಳಿ ಅದು ಮನವಿ. ನಮ್ಮ ಕ್ಷೇತ್ರಕ್ಕೆ 500 ಕೋಟಿ ರಿಲೀಸ್ ಮಾಡಿ ಅಂತ ಮನವಿ ಕೊಡ್ತಾರೆ. ದೂರು ಕೊಡಬೇಕು, ಕೊಟ್ಟ ಮೇಲೆ ಅವ್ರು ಆಕ್ಷನ್ ತಗೋತಾರೆ, ಒಂದು SIT ರಚನೆ ಮಾಡಬೇಕು ಅಂತಾರೆ. ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದ ತನಿಖೆ ಆಗುತ್ತೆ ಅನ್ಸುತ್ತೆ. ಬಟ್ ಅವೆಲ್ಲ ಮುಂದೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ರಾಜಣ್ಣ ಇಲ್ಲಿ ತನಕ ಕಾನೂನಾತ್ಮಕವಾಗಿ ಲೀಗಲ್ಲಿ ಯಾಕಿನ್ನು ಇದನ್ನ ಕಂಪ್ಲೇಂಟನ್ನು ಕೊಟ್ಟಿಲ್ಲ? ಬಿಕಾಸ್ ಇದು ಪ್ರೀ ಡಿಸೈಡೆಡ್. ಕಂಪ್ಲೇಂಟ್ ಕೊಡೋದು ಇನ್ವೆಸ್ಟಿಗೇಷನ್ ಆಗೋದು ನಂಗೆ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದೇನು ಯಾರಿಗೋ ಒಂದು ಸಂದೇಶ ಕೊಡಬೇಕಾಗಿತ್ತು. ಹಾಗೆ ನೀವು ಫ್ಲೋರನ್ನು ನಿಮಗೆ ಬೇಕಾದವ್ರಿಗೆ ಸಂದೇಶ ಕೊಡೋದಕ್ಕೆ ಬಳಸ್ಕೊಳಕ್ಕಾಗಲ್ಲ. ರಾಜ್ಯದ ಆಸ್ತಿ ಅದು. ಅಷ್ಟೆಲ್ಲ ಗಂಭೀರವಾಗಿ ಯೋಚನೆ ಹಂಗಾಗಲ್ಲ. ನೀವು ಸದನದಲ್ಲಿ ಬೇಕಾಬಿಟ್ಟು ಮಾತಾಡ್ಬಿಟ್ಟು ಯಾರಿಗೋ ಏನೋ ಸಂದೇಶ ಕಳಿಸ್ಬಿಟ್ಟೆ ಅಂದ್ರೆ ನೀವು ಸಂದೇಶ ಕಳಿಸೋದಕ್ಕೆ ನಿಮ್ಮ ಮೊಬೈಲ್ ಬಳಸ್ಕೊಳ್ಳಿ. ಆಮೇಲೆ ಸುಳ್ಳು ಹೇಳಿದ್ರ ಅನ್ನೋದು ಪ್ರಶ್ನೆ ಬರುತ್ತೆ. ಹೌದು, ಖಂಡಿತವಾಗಿ.